ರಾಮಚಂದ್ರ ಇದ್ದಾನೆ, ಅವನು ಇಷ್ಟ ಪ್ರಾಪ್ತಿ. ರಾಮ ಅಂದರೂ ಒಂದೇ, ವೆಂಕಟೇಶ ಅಂದರೂ ಒಂದೇ. ಆ ರೂಪಗಳಲ್ಲಿ ವ್ಯತ್ಯಾಸ ಎಣಿಸಬಾರದು. ರಾಮಚಂದ್ರನಿಂದು ವಿಶೇಷ. ರಾಮಚಂದ್ರನು ಅವನಿಂದ ಉದ್ಧಾರವಾಗದೇ ಇರತಕ್ಕಂಥ ವ್ಯಕ್ತಿಗಳೇ ಇಲ್ಲ. ಯಾರ್ಯಾರು ಉದ್ಧಾರ ಆದರು? ಎಷ್ಟು ಜನ ಇದ್ದಾರೆ. ಅದು ನೋಡಿದ್ರೆ ಜಟಾಯು ಪಕ್ಷಿ ರಾಮಚಂದ್ರ ದೇವರೇ ಅಂತ್ಯಕ್ರಿಯೆ ಮಾಡಿದರು, ಆಮೇಲೆ ಒಳ್ಳೆ ಗತಿ ಕೊಟ್ಟರು ಅದಕ್ಕೆ. ಗುಹ ಅಂತ ಒಬ್ಬನಿದ್ದ, ಅವನ್ಯಾರು? ಸ್ಕಂದ. ಆ ಗುಹ ಇದ್ದಾನಲ್ಲ, ಅವನಿಗೆ ವಿಶೇಷವಾದ ಅನುಗ್ರಹ ಮಾಡಿದ್ದಾರೆ. ಆನಂದ ರಾಮಾಯಣದಲ್ಲಿ ಒಂದು ಕಥೆ ಬರುತ್ತೆ ಅವನ ಬಗ್ಗೆ, ಗುಹ ಅವನ ಬಗ್ಗೆ. ಯಾವ ರೀತಿ ಅಂದರೆ, ಅವರ ಮನೆಗೆ ಬರ್ತಾನೆ ರಾಮಚಂದ್ರ, ವನವಾಸಕ್ಕೆ ಬರ್ತಾ ಅವರ ಮನೆಗೆ ಬರ್ತಾನೆ. ಬರುವಾಗ ಅವನಿಗೇನೆಂದರೆ, ರಾಮಚಂದ್ರ ದೇವರು ನಮ್ಮ ಮನೆಗೆ ಬಂದಿದ್ದಾರೆ, ಅವನ ಪಾದ ತೊಳೆದು ನೀರನ್ನು ಪ್ರೋಕ್ಷ ಮಾಡಬೇಕು, ಕಣ್ಣಿಗೆ ಒತ್ಕೋಬೇಕು ಅಂತ ಆಸೆ. ಅದೇ ಪಕ್ಕದಲ್ಲಿ ಲಕ್ಷ್ಮಣ ಇದ್ದಾನೆ, ಅವನೇ ಹೇಳ್ತಾನೆ, ದೂರಿಂದ ನಮಸ್ಕಾರ ಮಾಡು, ರಾಮನ ಪಾದಗೀದ ಮುಟ್ಟಬೇಡ ಅಂತ. ಅವನು ನಮ್ಮ ಪ್ರತಿನಿಧಿ. ಅವನು ಈ ಸ್ವಾಮಿಗಳು ಯಾರು ನಮಸ್ಕಾರ ಹಾಕ್ತಾ ಇದ್ರೆ ಕಾಲು ಮುಟ್ಟಬೇಡಿ ಅವ್ರದ್ದು ಅಂತ ನಾವಂತ ಇರ್ತೀವಿ. ಮುಟ್ಟೋರು ಅವರು, ಮುಟ್ಟುಕೊಂತ ಇರೋ ಅವರವರು. ನಮ್ಮದು ಮಧ್ಯೆ ಒಗ್ಗರಣೆ ಜಾಸ್ತಿ ಅಂದರೆ ಏನು, ಹೀಗೇನೋ ಮಾಡ್ತಾ ಇರ್ತೀವಿ. ಅವರೇ ಸುಮ್ಮನೆ ಇದ್ದಾರಲ್ಲ, ಅದಕ್ಕೆ ಅವನಿಗೆ ಭಯ. ಅದಕ್ಕೆ ಒಂದು ಉಪಾಯ ಮಾಡ್ತಾರೆ ರಾಮಚಂದ್ರ. ಈ ಹಿಂದೆ ಏನು ನಡೆದಿರುತ್ತೆ ಅಂದರೆ, ರಾಮಚಂದ್ರ ದಾರಿಯಲ್ಲಿ ಬರುವಾಗ ಅಹಲ್ಯ ಶಿಲೆ ಅಗಿಬಿದ್ದಿರ್ತಾಳೆ. ಅವಳ ಪಾದದ ಧೂಳುತ್ತ ಸ್ಪರ್ಶ ಆದ ಕೂಡಲೇ ಒಳ್ಳೆ ಸ್ತ್ರೀಯಾಗಿ ಅವಳು ಮಾರ್ಪಾಡಾಗ್ಬಿಡ್ತಾಳೆ. ಬಂಡೆಯ ನೊದ್ದು ಬಾಲೆಯ ಮಾಡಿದ ಪಾದ, ಬಂಡೆಯನ್ನು ಒದ್ದು ಬಾಲೆಯನ್ನಾಗಿ ಮಾಡಿದ ಪಾದ ಅಂತ ಶ್ರೀಪಾದರಾಜರು ಹೇಳ್ತಾರೆ. ಅವನು ಹೇಳ್ತಾನೆ, ನನಗೆ ಏನಾಗಬೇಕು ಸ್ವಾಮಿ ನನ್ನಿಂದ ಅಂತ ಕೇಳ್ತಾನೆ. ನಿನ್ನ ದೋಣಿ ಇದಲ್ಲ, ಅದರಲ್ಲಿ ನನ್ನನ್ನು ಕೂಡಿಸ್ಕೊಂಡು ಈ ಗಂಗಾ ನದಿ ದಾಟಿಸ್ಬಿಡಪ್ಪ, ನಾವು ಅಲ್ಲಿ ಚಿತ್ರಕೂಟಕ್ಕೆ ಹೋಗ್ತೀವಿ ನಾವು ಅಂತ. ಆಗ ಈಗ ಒಳ್ಳೆಯ ಸಂದರ್ಭ ಬಂತು. ಏನಂತ? ಪಾದ ತೊಳಿಲಿಕ್ಕೆ. ರಾಮಚಂದ್ರ, ನಂಗೆ ಒಂದೇ ಒಂದು ವಿಷಯ ಗೊತ್ತಾಗಿದೆ. ನೀನು ದಾರಿಲಿ ಬರುವಾಗ ಯಾವುದೋ ಒಂದು ಕಲ್ಲನ್ನು ಒದ್ದಿ ಅಂತಲ್ಲ, ಆ ಕಾಲಿನ ಧೂಳಿನ ಸ್ಪರ್ಶ ಇದಕ್ಕಾಗಿ ಹೆಣ್ಣಾಗ್ಬಿಡುತ್ತಂತೆ. ಈಗ ನೀನೇ ಅದು ದೋಣಿಯಲ್ಲಿ ಕಾಲು ಇಟ್ಟಿ ಅಂದರೆ ಧೂಳಿದಲ್ಲ, ಅದರಿಂದ ದೋಣಿ ಹೆಣ್ಣಾಗ್ಬಿಡ್ತು ಅಂದರೆ ನನಗೆ 2 ಪ್ರಾಬ್ಲಮ್ಗಳು ಶುರು ಆಗುತ್ತೆ. ಊಟಕ್ಕೆ ದೋಣಿ ಇಲ್ಲ ಅಂತ ಆಗೋಯ್ತು ನಮಗೆ, ಅಂತ ಸ್ಥಿತಿ ಆಗುತ್ತೆ. ಆಮೇಲೆ ಅವಳು ಹೆಣ್ಣಾಗ್ಬಿಟ್ರೆ ಅವಳಿಗೆ ಮದುವೆ ನೋಡೋ ದುಡ್ಡು ಖರ್ಚು ಎಷ್ಟಿದೆ. ಅದಕ್ಕೋಸ್ಕರವಾಗಿ ಒಂದು ಕೆಲಸ ಮಾಡು, ಇಲ್ಲಿ ತಟ್ಟೆ ಇಟ್ಟಿದ್ದೇನೆ, ಈ ತಟ್ಟೆಯಲ್ಲಿ ನಿನ್ನ ಪಾದ ಇಡು, ಆ ಪಾದವನ್ನು ತೊಳಿತೇನೆ, ಆ ಧೂಳೆಲ್ಲ ಅಲ್ಲಿ ಬೀಳುತ್ತೆ. ಆ ತಟ್ಟೆ ಏನಾದರೂ ಹೆಣ್ಣು ಆಗಲಿಲ್ಲ ಅಂದರೆ ನಿನ್ನ ದೋಣಿ ಕರ್ಕೊಂಡು ಹೋಗ್ತೀನಿ ಅಂತಾನೆ. ಪರಮಾತ್ಮ ನಗುತ್ತಾನೆ, ಪಾದ ಇಡ್ತಾನೆ, ಪಾದ ತೊಳಸ್ಕೊತಾನೆ. ಪರಮಾತ್ಮನಿಗೆ ಭಕ್ತರಾಗಿದ್ದರೆ ಯಾವ ಜಾತಿಯವರಾದರೂ ಪರಮಾತ್ಮನಿಗೆ ಲೆಕ್ಕ ಇಲ್ಲ. ಅವನ ಜಾತಿಗೀತಿ ನೋಡೋದಿಲ್ಲ, ಎಷ್ಟು ಭಕ್ತಿ ಇದೆ ಅದನ್ನು ನೋಡ್ತಾನೆ. ಭಕ್ತಿ ಬೇಕು. ಭಕ್ತಿ ಇಲ್ಲದೆ ನೀವು ಏನು ಎಷ್ಟು ವೈಭವಗಳಿಂದ ಮಾಡಿದ್ರೇನು. ಎಷ್ಟೋ ಜನ ಸತ್ಯನಾರಾಯಣ ಪೂಜೆ ಮಾಡ್ತಾರೆ, ಏನು ಮನೆ ತುಂಬ ದೀಪಗಳು, ಆ ಸಪಾದ ಭಕ್ಷ ಅಂತ ಮಾಡ್ತಾರೆ, ಅದಕ್ಕೆ ಹಾಕಲೇದು ವಸ್ತುಗಳೇ ಇಲ್ಲ. ಗೋಡಂಬಿಗಳಂತೆ, ದ್ರಾಕ್ಷಿಯಂತೆ, ಬಾದಾಮಿ ಅಂತ, ಆ ಹಣ್ಣಂತೆ, ಈ ಹಣ್ಣಂತೆ, ಅದೆಲ್ಲ ಎಲ್ಲಿ ಹೇಳಿದ್ದಾರೆ ಅಲ್ಲಿ ಹಾಕ್ಲಿಕ್ಕೆ? ಇವನಿಗೆ ಏನು ಬೇಕೋ ಎಲ್ಲ ಅದಕ್ಕೆ ಹಾಕ್ಬಿಟ್ಟ. ಅದೂ ಮಾಡೋದ. ಕತೆ ಕೇಳುವಾಗ ಕೇಳೋ ಬೇಡವೋ ಕೇಳೋ ಬೇಡೋ ಅಂತ, ಬದುಕಿದ್ದೀನೋ ಇಲ್ವೋ ಆ ರೀತಿ ಕತೆ ಕೇಳ್ದ. ಯಾವುದನ್ನು ಕೇಳಬೇಕಾಗಿತ್ತು? ಮೊದಲು ಕತೆ ಪ್ರಧಾನವಾಗಿ ಹೇಳಿ ಅಂತ ಹೇಳಬೇಕಾಗಿತ್ತು. ಇದೆಲ್ಲ ವೈಭವ ಮಾಡಿಬಿಟ್ಟ. ಕತೆ ಬರುವಾಗ ಏನೋ ಯಾವ ಮುಗಿಸ್ತಾರೋ ಏನೋ ಆ ರೀತಿಯಾಗಿ ಅವರು ಸ್ಥಿತಿ ಇರುತ್ತೆ. ಇದಕ್ಕೆಲ್ಲ ಪರಮಾತ್ಮ ಮೆಚ್ಚೋದಿಲ್ಲ. ಈಗೆಲ್ಲ 500 ರೂಪಾಯಿದು ಖೋಟಾ ನೋಟುಗಳು ತುಂಬ ಬರ್ತಾ ಇದೆ. ಯಾವ ನೋಟಿನಲ್ಲಿ ನಮ್ಮ ರಾಷ್ಟ್ರೀಯ ಮುದ್ರೆ ಅದು ಇರೋದಿಲ್ಲ, ಅದು ಖೋಟಾ ನೋಟು. ಹಾಗೆ ನೀವು ಮಾಡಿರತಕ್ಕಂಥ ಕರ್ಮದಲ್ಲಿ ಭಕ್ತಿ ಎಂಬತಕ್ಕಂಥ ಮುದ್ರೆ ಇಲ್ಲ ಅಂದರೆ ಅದು ಖೋಟಾ ಭಕ್ತಿ. ಪರಮಾತ್ಮ ಅದಕ್ಕೆಲ್ಲ ಮೆಚ್ಚೋದಿಲ್ಲ. ನೋಟ್ ಎಷ್ಟೇ ಕ್ರಿಪ್ಸ್ ಆಗಿರ್ಬೋದು, ಅಂದರೆ ಹೊಸ ಹೊಸ ನೋಟ್ ಆಗಿರ್ಬೋದು ಬೇಕಾದ್ರೆ, ಅದರಲ್ಲಿ ಆ ರಾಷ್ಟ್ರೀಯ ಒಂದು ಜಗನ್ನಾಥನಂತ ಏನೋ ಒಂದು ಸೈನ್ ಇರುತ್ತೆ ಅಲ್ಲಿ, ಅದು ಇಲ್ಲ ಅಂದರೆ ಅದು ಖೋಟಾ ನೋಟು. ಹಾಗೆ ಭಕ್ತಿ ಎಂಬತಕ್ಕಂಥದ್ದಿಲ್ಲ ಅಂದರೆ ಪ್ರಯೋಜನ ಇಲ್ಲ. ಪರಮಾತ್ಮನನ್ನು ಬ್ರಹ್ಮದೇವರು ವರ್ಣನೆ ಮಾಡ್ತಾರೆ, ಭಕ್ತೈಕಲಭ್ಯ ಪುರುಷೋತ್ತಮೋಹಿ ಅಂತ ಸ್ತೋತ್ರ ಮಾಡ್ತಾರೆ. ಭಕ್ತಿಯಿಂದ ಅವನು ಯಾವ ದುಡ್ಡು ಕಾಸು ಯಾವುದೂ ಬೇಡ. ಕುಚೇಲ ಏನು ಕೊಟ್ಟ? ಪರಮಾತ್ಮನ ಏನು ಕೊಟ್ಟ ಕುಚೇಲ? ಒಂದು ಹಿಡಿ ಅವಲಕ್ಕಿ ಅಷ್ಟೇ. ನೋಡಿ, ಒಪ್ಪಿಡಿ ಅವಲಕ್ಕಿಗೆ ಅಖಿಲಾರ್ಥ ಕೊಟ್ಟ. ಒಂದು ಹಿಡಿ ಅವಲಕ್ಕಿ ಕೊಟ್ಟಿದ್ದು. ಆದರೆ ಅವಲಕ್ಕಿಗೆಲ್ಲ ಅವನ ಅವಲಕ್ಕಿ ನೋಡಿಲ್ವ ಅವನು ಪರಮಾತ್ಮ? ನಾವಾದರೆ ಅನ್ಲಕ್ಕಿಗಳು, ಅದಕ್ಕೆ ಅವಲಕ್ಕಿ ಕಷ್ಟ ಸಿಗೋದು.
ಪರಮಾತ್ಮ ಪ್ರಾಪ್ತವೀಯ, ಕೇಳಿದ್ದೆಲ್ಲ ಸಿಗುತ್ತೆ ಅವನಿಗೆ. ಅಂದುಕೊಂಡ್ ಕೂಡಲೇ ಬ್ರಹ್ಮದೇವತೆ ಎಲ್ಲ ವಸ್ತು ಕೊಡ್ತಾನೆ ಅಂತ ಅವನಿಗಿಲ್ವಾ ಅದು? ಮತ್ತು ಅವಲಿಕ್ಕೆ ಬೇಕಾ ಅವನಿಗೆ? ಹಾಗೆ ಪರಮಾತ್ಮ ಹುಡುಕೋದು ಯಾವುದನ್ನ? ಕೇವಲ ಭಕ್ತಿಯನ್ನು ಕೇಳ್ತಾನೆ. ವಿದುರನ ಮನೆಗೆ ಬಂದ ಪರಮಾತ್ಮ, ಬಂದಾಗ ಅವನ ಮನೇಲಿ ಏನಿಲ್ಲ ಅಂತೇಳಿ ಎಲ್ಲ ಇದೆ. ಬಂದ ಕೂಡಲೇ ಅವನಿಗೆ ತುಂಬ ಹಸಿವೆ ಆಗ್ತಾ ಇದೆ, ವಿದುರ ಏನಾದರೂ ಕೊಡಪ್ಪ ಅಂದ. ಸ್ವಾಮಿ ನೈವೇದ್ಯ ಮಾಡಿದ್ದು ಹಣ್ಣಿದೆ ಕೊಡ್ತೀನಿ ಅಂದ. ಬಾಳೆಹಣ್ಣು ತಗೊಬಂದ, ತಂದು ಅಲ್ಲಿಟ್ಟ, ಪರಮಾತ್ಮನಿಗೆ ಕೊಟ್ಟ. ಏನ ಹಣ್ಣೆಲ್ಲ ಕೆಳಗಡೆ ಹಾಕಿದ, ಸಿಪ್ಪೆಯನ್ನು ಕೊಟ್ಟ ಪರಮಾತ್ಮನಿಗೆ. ಅವನೇ ಮಾಡಿದ, ಆರಾಮಾಗಿ ತಿಂತಾ ಇದ್ದ. ಒಂದಾಯ್ತು, ಎರಡಾಯ್ತು, ಮೂರಾಯ್ತು, ಸಿಪ್ಪೆ ತಿಂದಾಗ್ತಾ ಇದ್ದಾನೆ. ಇವನು ಏನು ಕೊಟ್ಟನ ಅದು ತಿಂದಾಗ್ತಾ ಇದ್ದಾನೆ. ಕುಂತಿ ಅಲ್ಲೇ ಇದ್ಲು, ನೋಡಿದ್ಲು, ಎಲ್ಲ ಹಣ್ಣುಗಳು ಕೆಳಗಡೆ ಬಿದ್ದಿದೆ, ಸಿಪ್ಪೆ ಎಲ್ಲ ಅವನ ಹೊಟ್ಟೆ ಹೋಗಿದೆ. ಏ ವಿದುರ, ಏನು ಮಾಡ್ತಾ ಇದ್ದೀನಿ ನೀನು? ಆ ಪರಮಾತ್ಮ ಬಂದ ಅಂಥೇಳಿ ಮೈ ಮೇಲೆ ಪರಿವೇನೇ ಇಲ್ಲ, ಏನು ಕೊಡ್ತಾ ಇದ್ದೀನಿ ಅಂತ ಜ್ಞಾನ ಇಲ್ಲ. ಪರಮಾತ್ಮನನ್ನೇ ನೋಡ್ತಾ ಅಷ್ಟು ಜನ ಕರೆದ್ರೂ ಕೂಡ ಹೋಗದೇ ಇರತಕ್ಕಂಥ ವ್ಯಕ್ತಿ ನನ್ನ ಮನೆಗೆ ಬಂದ ಅಂದರೆ, ಬಲಿಯ ಮನೆಗೆ ವಾಮನ ಬಂದಂತೆ, ಶಬರಿಯ ಮನೆಗೆ ಶ್ರೀರಾಮ ಬಂದಂತೆ, ಹಾಗೆ ನಮ್ಮ ಮನೆಗೆ ಆ ಕೃಷ್ಣ ಪರಮಾತ್ಮ ಬಂದಿದ್ದಾನೆ ಅಂತ ಹೇಳಿದ ಮೇಲೆ ಎಲ್ಲ ಸಿಪ್ಪೆಲ್ಲ ಕೊಟ್ಬಿಟ್ನಲ್ಲ, ಎಂಥ ಬುದ್ಧಿ ನಂದು ಅಂತ ಹೇಳಿದ ಮೇಲೆ ಸರಿ. ಆಮೇಲೆ ಬೇರೆ ಹಣ್ಣನ್ನು ತಂದ್ಬಿಟ್ಟು ಸಿಪ್ಪೆ ಕೆಳಗಡೆ ಹಾಕಿ ಹಣ್ಣನ್ನು ಪರಮಾತ್ಮ ಕೊಟ್ಟ. ಪರಮಾತ್ಮ ತಿಂದ. ನೀವು ಮೊದಲು ಕೊಟ್ಟಿದ್ದ ಹಣ್ಣೇ ತುಂಬ ಚೆನ್ನಾಗಿತ್ತೀವನಿ ಅಂತಾನೆ. ಯಾಕೆಂದ್ರೆ ಇದು ದೃಷ್ಟಿಯೆಲ್ಲ ಅಲ್ಲಿ ಹೋಯ್ತು. ಈಗ ಸಿಪ್ಪೆ ತೆಗಿಬೇಕು, ಅದನ್ನು ಕೆಳಗಡೆ ಹಾಕಬೇಕು, ಹಣ್ಣು ಕೊಡಬೇಕು. ಇದು ಮೊದಲು ಹಂಗಿದ್ದಿಲ್ಲ. ಮೈಯೆಲ್ಲ ಕಣ್ಣು ಮಾಡ್ಕೊಂಡು ಪರಮಾತ್ಮ ನೋಡ್ತಾ, ಅದು ಏನು ಕೊಟ್ಟ ಅದೇ ಗೊತ್ತಿಲ್ಲ, ನಂಗೆ ಆ ಹಣ್ಣೇ ಚೆನ್ನಾಗಿತ್ತು ಅಂತ ಹೇಳ್ತಾನೆ. ಅಂದ್ರೆ ಭಕ್ತಿಯನ್ನು ಬಿಟ್ಟು ಪರಮಾತ್ಮ ಯಾವುದನ್ನು ಕೇಳೋ. ಅವನಿಗೇನು ಬೇಕಾಗಿದೆ ಹೇಳಿ? ಲಕ್ಷ್ಮೀಪತಿ ಅವನು. ದುಡ್ಡು ಬೇಕಾ, ಕಾಸು ಬೇಕಾ? ಅವನ ಹೆಂಡತಿಯೇ ಲಕ್ಷ್ಮಿ ಅಂದ ಮೇಲೆ ಅವನು ಕೇಳೋದು ಭಕ್ತಿಯನ್ನು ಮಾತ್ರ ಕೇಳ್ತಾನೆ. ಅದಲ್ದೇನು ಯಾರಾದರೂ ಒಳ್ಳೆ ಭಕ್ತರಿದ್ರು ಅಂದರೆ ಅವ್ರು ಕೇಳಿದ್ದೆಲ್ಲ ಕೊಡ್ತಾನೆ, ಎಂಥ ಕಷ್ಟ ಆಗಿದ್ರು ಕೊಡ್ತಾನೆ.